ಇನ್ನು ಬೆಂಗಳೂರು ಗ್ರಾಮಾಂತರದ ಶೆಟ್ಟರಮಾರೇನಹಳ್ಳಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಒಂದು ಸ್ಪೆಷಲ್ ಇವೆಂಟ್ ನಡೆಯುತ್ತೆ, ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಂದಿರ್ತಾರೆ, ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಬಂದಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣ ಮಾಡ್ತಾರೆ. ಇನ್ನು ಮೋದಿ ಅವರ ಭಾಷಣ ಅಂದ್ರೆ ಕೇಳ್ಬೇಕಾ, ಜನ ಹುಚ್ಚೆದ್ದು ಮೋದಿ ಮೋದಿ ಅಂತ ಕೂಗಾಡೋಕ್ ಶುರು ಮಾಡ್ತಾರೆ. ಜನ ಆ ರೀತಿ ಹೇಳಿ ಅವ್ರ ಹೆಸರನ್ನ ಜೈಕಾರ ಹಾಕಿದ ನಂತರ ಸ್ವಲ್ಪ ಶಾಂತ ಆಗಿದ ತಕ್ಷಣ ಮೋದಿಯವರು ನೋಡಿದ್ರ ನನ್ನ ವರ್ಚಸ್ ಯಾವ ರೀತಿ ಇದೆ ಅನ್ನೋ ತರ ಆ ತರದ ಎಕ್ಸ್ಪ್ರೆಷನ್ ಅನ್ನ ಇಟ್ಕೊಂಡು ಸಿದ್ದರಾಮಯ್ಯನವ್ರ ಕಡೆ ನೋಡಿ ಈ ತರ ಆಗ್ತಾ ಇರುತ್ತೆ ಸರ್ ಅಂತ ಹೇಳ್ತಾರೆ. ಹೀಗೆ ಹೇಳಿದ ತಕ್ಷಣ ಸಿದ್ದರಾಮಯ್ಯನವರಿಗೆ ಅದೇನ್ ಮಾಡ್ಬೇಕು ಅಂತ ಗೊತ್ತಾಗದೆ, ಏನ್ ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಮುಗುಳ್ನಕ್ಕು ತಲೆ ಕೆರ್ಕೊಳ್ತಾರೆ. ಇದೀಗ ಬಿಜೆಪಿಗರು ಈ ವಿಡಿಯೋನ ವೈರಲ್ ಮಾಡಿ ಮಜಾ ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ನಮ್ಮ ಮೋದಿ ಮುಂದೆ ಸಿದ್ದರಾಮಯ್ಯನವರ ಅಂದ್ರೆ ಅವರದ್ದೇ ರಾಜ್ಯಕ್ಕೆ ಬಂದು ಆ ರಾಜ್ಯದ ಮುಖ್ಯಮಂತ್ರಿ ಮುಂದೆ ಜೈಕಾರ ಹಾಕಿಸ್ಕೊಳ್ಳೋದು ಅಂದ್ರೆ ಸಾಮಾನ್ಯದ ಮಾತಲ್ಲ. ಯಾವ ರೀತಿ ಮುಖ ಮುಚ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ ಸ್ವಲ್ಪ ಟ್ವೀಟ್ ಮಾಡಿ ಅದನ್ನ ವೈರಲ್ ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಯಾವುದು ಆ ಕಾರ್ಯಕ್ರಮ, ಎಲ್ಲಿ ನಡೀತಾ ಇತ್ತು, ಜೊತೆಗೆ ಈ ಒಂದು ಮೋದಿ ಮೋದಿ ಅಂತ ಕೂಗ್ಬೇಕಾದ್ರೆ ಜನ ಅವರನ್ನ ಜೈಕಾರ ಹಾಕ್ಬೇಕಾದ್ರೆ ಅಂತದ್ದೇನ್ ಹೇಳಿದ್ರು ನೋಡೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಭಟ್ಟರಮಾರೇನಹಳ್ಳಿಯಲ್ಲಿ ಜಾಗತಿಕ ಏರೋಸ್ಪೇಸ್ ಬೋಯಿಂಗ್ ನೂತನ ಕ್ಯಾಂಪಸ್ ಉದ್ಘಾಟಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮೊಂದಿಗೆ ವೇದಿಕೆಯ ಮೇಲಿದ್ದ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ತಮ್ಮ ಭಾಷಣದಲ್ಲಿ ಪ್ರಧಾನಿ ಮೋದಿ ಅವರು ಭಾರತದಲ್ಲಿ ಅಗಾಧವಾದ ಪ್ರತಿಭೆ ಇದೆ, ಭಾರತದಲ್ಲಿ ಸ್ಥಿರ ಸರ್ಕಾರ ಅಧಿಕಾರದಲ್ಲಿದೆ ಮತ್ತು ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ನೀತಿ ಇದೆ ಅಂತ ಹೇಳಿದಾಗ ನೆರೆದಿದ್ದ ಜನರೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಮೋದಿ ಅವರಿಗೆ ಜೈಕಾರ ಕೂಗ್ತಾರೆ. ಜೊತೆಗೆ ಜನ ಮೋದಿ ಮೋದಿ ಅಂತ ಕೂಗುವುದು ನಿಂತ ಮೇಲೆ ಪ್ರಧಾನಿಯವರು ಸಿದ್ದರಾಮಯ್ಯನವರ ಕಡೆ ತಿರುಗಿ ಮುಖ್ಯಮಂತ್ರಿಯವರೇ ಇಂಥದ್ದೆಲ್ಲ ಆಗ್ತಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹಿಂದಿಯಲ್ಲಿ ಮುಖ್ಯಮಂತ್ರಿ ಜಿ ಐಸೆ ಹೋತೆ ರೇತೆ ಹೇ ಅಂತಾರೆ. ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಗೊತ್ತಾಗದೆ ಸಿದ್ದರಾಮಯ್ಯನವರು ಮುಗುಳ್ನಗುತ್ತಾ ತಲೆ ಕೆರೆದುಕೊಳ್ತಾ ಸುಮ್ಮನಾಗ್ತಾರೆ. ಇನ್ನು ಕರ್ನಾಟಕದಲ್ಲಿ ಇದು ರಾಜ್ಯದ ಮುಖ್ಯಮಂತ್ರಿ ಸಮ್ಮುಖದಲ್ಲೇ ಜನ ತನಗೆ ಜೈಕಾರ ಹಾಕಿದ್ದನ್ನ ಪ್ರಧಾನಿ ಮೋದಿ ಅವರು ಸಿದ್ದರಾಮಯ್ಯನವರಿಗೆ ತೋರಿಸ್ತಾರೆ. ಇದಾದ ನಂತರ ಸಿದ್ದರಾಮಯ್ಯನವರಿಗೆ ಸೂಚ್ಯವಾಗಿ ಹೇಳಿದ್ರು, ಪ್ರಧಾನಿ ಮಾತಿನ ಮರ್ಮ ಮುಖ್ಯಮಂತ್ರಿಯವರಿಗೆ ಗೊತ್ತಾಗಿರ್ಬೇಕು, ಹಾಗಾಗಿಯೇ ತಲೆ ಕೆರೆದುಕೊಳ್ಳುವ ನೆಪದಲ್ಲಿ ಮುಖ ಮುಚ್ಚಿಕೊಳ್ತಾರೆ ಅಂತ ಬಿಜೆಪಿಗರು ವ್ಯಂಗ್ಯವಾಡ್ತಾ ಇದ್ದಾರೆ.